ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ ಹುಡುಗಿ ಮುಖದಲ್ಲಿ ಬೇಜಾರ್ ಇನ್ನೂ ಹಾಗೆ ಇದೆ. ನಿನ್ ಬೇಜಾರ್ ದೂರ ಆಗೋಂತ ವಿಷಯ ಹೇಳಲಾ? ನಿಧಿ ಫೋನ್ ಮಾಡಿದ್ಲು. ಡ್ರೆಸ್ಸಿಗೆ ಎಂಬ್ರಾಯ್ಡ್ರಿ ಮಾಡೋರು ಸಿಕ್ಕಿದ್ದಾರೆ. ಆದಷ್ಟು ಬೇಗ ತರ್ತಾರಂತೆ. ನಿಜನಾ? ಅಷ್ಟೇ ಅಲ್ಲ, ಉಂಗ್ರನು ಎಲ್ಲಿದೆ ಅಂತ ಗೊತ್ತಾಗಿದೆ. ಇನ್ಮೇಲೆ ನಿನ್ ಮುಖದಲ್ಲಿ ಖುಷಿ ಮಾತ್ರ ಕಾಣಿಸ್ಬೇಕು. ಥ್ಯಾಂಕ್ ಯು ಅಮ್ಮ. ಅಪ್ಪ ಅಮ್ಮಂಗೆ ಕಾಲ್ ಮಾಡಿದ್ಯಾ? ಎಲ್ಲಿದ್ದಾರೆ? ಮಾಡಿದ್ದೆ, ಬಟ್ ಕನೆಕ್ಟ್ ಆಗಿಲ್ಲ. ನೆಟ್ವರ್ಕ್ ಸಿಗ್ತಿಲ್ಲ ಅನ್ಸುತ್ತೆ. ಹೊರಗಡೆ ಹೋಗಿ ಟ್ರೈ ಮಾಡ್ತೀನಿ. ಇವನ್ ಯಾಕೆ ಹಿಂಗ್ ಹೋಗ್ತಿದ್ದಾನೆ? ಅಪ್ಪ ಅಮ್ಮನ ವಿಷಯ ಕೇಳಿದ್ರೆ ಒಳ್ಳೆ ಬೇವಿನ ಸೊಪ್ಪು ತಿನ್ನೊಂದರ ಆಡ್ತಿದ್ದಾನಲ್ಲ. ಇವನ್ ಆಡೋದ್ ನೋಡ್ತಾ ಇದ್ರೆ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನಾಯಿ ಸಿಕ್ಕಿಲ್ಲ ಅಂದ್ರೆ ಏನು, ನಾಯಿ ಬಾಲ ಹಿಡ್ಕೊಂಡ್ರೆ ಎಲ್ಲ ಗೊತ್ತಾಗತ್ತೆ. ಇದೇ ತರ ಬೇಕು. ಇಷ್ಟೇ ತಾನೇ, ಕಣ್ಣು ಮುಚ್ಕೊಂಡು ಹೊಳ್ಕೊಡ್ತೀನಿ. ಅಯ್ಯೋ ಬೇಡ ಬೇಡ, ಕಣ್ ಬಿಟ್ಕೊಂಡೆ ಒಲ್ಲಿರಿ. ಮೊದ್ಲೇ ನಮ್ಮ ಅಕ್ಕಂಗೆ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು. ನಿಮ್ಮ ಅಕ್ಕ ಹೇಗೆ ಅಂತ ನಂಗೆ ಗೊತ್ತಿಲ್ವಾ? ಹೋಗಿ ಏನಾದ್ರೂ ಕೆಲಸ ಇದ್ರೆ ಮುಗಿಸ್ಕೊಂಡ್ ಬನ್ನಿ. ಒಂದು 3-4 hours ಅಲ್ಲಿ ಮಾಡ್ಕೊಟ್ಬಿಡ್ತೀನಿ. ಸ್ವಲ್ಪ ಬೇಗ ಬೇಕಾಗಿತ್ತು, ಆಗ್ಬೋದಾ? ಅದು ಎಂಗೇಜ್ಮೆಂಟ್ ಈಗ್ಲೇ ಇರೋದು. 2-3 hours ಎಲ್ಲ ಕಾಯಕ್ಕಾಗಲ್ಲ. ನಮಗ್ ತಕ್ಷಣ ಬೇಕು. ತಕ್ಷಣ ಆದ್ರೆ ಮಾಡ್ಕೊಡೋದು ಕಷ್ಟ ಆಗುತ್ತೆ. ಅಲ್ಲ, ಬೇಗ ಎಂಬ್ರಾಯ್ಡರಿ ಮಾಡ್ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಬೇಗ ಅಂದ್ರೆ ಹೆಲ್ಪರು ಇಲ್ಲ, ನಾನು ಒಬ್ಳೇ ಇರೋದು. ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಬೇಕಾಗತ್ತಲ್ವಾ? ಬೇಕಿದ್ರೆ ನಾನು ಹೆಲ್ಪ್ ಮಾಡ್ತೀನಿ. ನೀವಾ? ಹಾ, ಹಾಸ್ಪಿಟಲ್ ಹೊಲಿಗೆ ಹಾಕೋ ಅಭ್ಯಾಸ ಇದೆ. ಇದು ಆಲ್ಮೋಸ್ಟ್ ಸೇಮೇ. ನೀವು ಹೇಳ್ಕೊಡಿ, ನಾನು ಮಾಡ್ತೀನಿ. ಸರಿ, ಆದ್ರೆ ಪರ್ಫೆಕ್ಟ್ ಆಗಿ ಆಗ್ಬೇಕು. ಹಾ, ಮಾಡೋಣ. ನೀವು ರೆಡಿ ಮಾಡ್ಕೊಳ್ಳಿ. ಲೆಟ್ಸ್ ಟ್ರೈ. ಓಕೆ. ಇದು ನನ್ನ ಜೇಬಿಗೆ ಹೇಗೆ ಬಂತು? ನಿಮ್ ಚಿಕ್ಕಮ್ಮ ಸುಮತಿ ಅವ್ರು ಇಟ್ಟಿದ್ರು. ಅವ್ರು ಯಾಕೆ ಇಡ್ತಾರೆ? ಗೊತ್ತಿಲ್ಲ, ಆದ್ರೆ ನಾನ್ ನೋಡ್ದೆ. ಮಿಸ್ ಆಗಿಟ್ಟಿರ್ಬೇಕು. ಕರ್ಣ ಸರ್ ಮತ್ತೆ ಅವ್ರ ಮನೆಯವ್ರ ಮಧ್ಯೆ ಇರೋ ಸಂಬಂಧ ಏನೋ ವಿಚಿತ್ರವಾಗಿದೆಯಲ್ಲ. ಸುತ್ತ ಇರೋರು ಮಸ್ಲತ್ ಮಾಡ್ತಿದ್ರು, ಇದ್ಯವ್ರಿಗೆ ಗೊತ್ತಾಗ್ತಿಲ್ವಾ? ಹಲೋ ಹಲೋ, ಸದಾ ನಿಮ್ಮ ಸೇವೆಯಲ್ಲಿ ಪಾಂಡುರಂಗ ಸರ್. ಹೇಳಿ. ಅಲ್ಲೆಲ್ಲ ಸರಿಯಾಗಿ ನಡೀತಿದೆ ತಾನೆ? ಯಾವ ಕೆಲಸ ಆಗಲ್ಲ ಅಂತ ಇರುತ್ತೋ ಆ ಕೆಲಸ ಮಾಡೋದೇ ಈ ಪಾಂಡುರಂಗನ ಕೆಲಸ ಸರ್. ಸರ್, ನಾನು ಇರ್ಬೇಕಾದ್ರೆ ನಿಮಗೆ ಯಾಕೆ ಸರ್ ಅವ್ರಿ? ಆರಾಮಾಗಿರಿ ಸರ್. ಸರ್, 1 ನಿಮಿಷ ಬಂದೆ. ಓ, ರಮೇಶ್ ಸರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಸರ್. ಅರ್ಥ ಆಗೋ ಥರ ಮಾತಾಡಿದ್ದೀನಿ ಅಂತ ಅನ್ಕೊಂಡಿದ್ದೆ, ಆದರೆ ನಿನಗೆ ಅರ್ಥ ಆಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಫೋನ್ ಮಾಡಿದೆ. ಕರ್ಣ ಸರ್ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಕಂಪ್ಲೀಟ್ ಆಗಿ ನಂಗೆ ಅರ್ಥ ಆಗಿದೆ. ಕರ್ಣ ಸರ್ ಜೊತೆಗೆ ಕೆಲವರು ಅವ್ರ ಮೇಲೆ ಹೇಗ್ ಕತ್ತಿ ಮಸೀತಿದ್ದಾರೆ ಅಂತಾನೂ ಗೊತ್ತಾಯ್ತು. ನೀವ್ ನನ್ನನ್ನ ಅವರಿಂದ ಯಾಕೆ ದೂರ ಇರಿ ಅಂತ ಹೇಳಿದ್ರಿ ಅಂತಾನೂ ನನಗೆ ಅರ್ಥ ಆಯ್ತು. ನಾನ್ ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ ಸರ್, ಆದ್ರೆ ನೀವು ಸಿಕ್ಕಾಪಟ್ಟೆ ಕ್ರಿಮಿನಲ್ಲು ಅಂತ ಹೇಳೋಕೆ ಬರ್ತಿದ್ಯಾ? ಇಲ್ಲ ಸರ್, ನೀವು ಬ್ರಿಲಿಯಂಟ್ ಅಂತ ಹೇಳಕ್ ಬಂದೆ ಅಷ್ಟೇ. ನನ್ನ ಹತ್ರ ನಿನ್ನ ಬುದ್ಧಿವಂತಿಕೆ ಬೇಡ. ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಕರ್ಣ ಸರ್ ಅಪ್ಪನಾಗಿ ನೀವು ಮಾಡ್ತಿರೋದು ತುಂಬಾ ಒಳ್ಳೇದೇ ಸರ್. ಅವ್ರ ಒಳ್ಳೆತನನ ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದು ನಿಮ್ ಉದ್ದೇಶ ಅಲ್ವಾ? ಆದ್ರೆ ನಾನು ಇವತ್ತು ನಿಮ್ಗೊಂದು ಮಾತು ಕೊಡ್ತಿದ್ದೀನಿ ಸರ್. ಇನ್ ಮುಂದೆ ಕರ್ಣ ಸರ್ಗೆ ನಮ್ಮಿಂದ ಯಾವುದೇ ತೊಂದರೆ ಆಗೋದಿಲ್ಲ.
ಜೊತೆಗೆ ಇಷ್ಟು ದಿನ ಯಾರಿಂದ ಅವ್ರಿಗೆ ತೊಂದರೆ ಆಗ್ತಿತ್ತೋ ಅದಕ್ಕೂ ಇನ್ ಮುಂದೆ ನಾನು ಅವಕಾಶ ಮಾಡ್ಕೊಡಲ್ಲ ಸರ್. ಇನ್ ಮುಂದೆ ಅದ್ ಯಾರೇ ಅಡ್ಡ ಬಂದ್ರು ನಾನ್ ಕರ್ಣ ಸರ್ ಜೊತೆ ನಿಲ್ತೀನಿ. ಅದು ಹತ್ರದವರೇ ಆಗಿರ್ಲಿ ಅಥವಾ ದೂರದವರೇ ಆಗಿರ್ಲಿ, ನಾನ್ ಕರ್ಣ ಸರ್ ಜೊತೆ ಇರ್ಬೇಕು ಅಂತ ಡಿಸೈಡ್ ಮಾಡಿ ಆಗೋಗಿದೆ ಸರ್. ಯಾರು ಏನು ಮಾಡ್ಕೊಳಕ್ ಆಗಲ್ಲ ಸರ್. ಬಾಯ್ ಸರ್, ಟೇಕ್ ಕೇರ್, ಶುಭ ಸಂಜೆ. ಆದ್ರೆ ನಾನು ಇವತ್ತು ನಿಮ್ಗೊಂದು ಮಾತು ಕೊಡ್ತಿದ್ದೀನಿ ಸರ್. ಇನ್ ಮುಂದೆ ಕರ್ಣ ಸರ್ಗೆ ನಮ್ಮಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಜೊತೆಗೆ ಇಷ್ಟು ದಿನ ಯಾರಿಂದ ಅವ್ರಿಗೆ ತೊಂದರೆ ಆಗ್ತಿತ್ತೋ ಅದಕ್ಕೂ ಇನ್ ಮುಂದೆ ನಾನು ಅವಕಾಶ ಮಾಡ್ಕೊಡಲ್ಲ ಸರ್. ದೂರ ಇರೋ, ಹತ್ರ ಬರಬೇಡ. ನನಗೆ ಬರೋ ಕೋಪದಲ್ಲಿ ಏನಾಯ್ತಪ್ಪ? ಗತಿ ಇಲ್ಲದೆ ಕಸದಲ್ಲಿ ಬಿದ್ದಿದ್ದ, ಹೆಸರಿಲ್ಲದೆ ಬಿಕಾರಿಯಾಗಿದ್ದ ಅಂತ ಅವನ್ನ ವಹಿಸ್ಕೊಂಡು ಮಾತಾಡಕ್ಕೆ ಒಬ್ಳು ಬಂದಿದ್ದಾಳೆ. ಅದು ನನ್ನ ಹತ್ರ. ಯಾರು? ದಿನೇ ದಿನೇ ಅವಳು ಸೊಕ್ಕು ಜಾಸ್ತಿ ಆಗ್ತಿದೆ. ಮೆರೀತಿದ್ದಾಳೆ. ಬೆಂಕಿ ಜೊತೆ ಸರಸ ಆಡಿದ್ರೆ ಬೆಚ್ಚಗಿರಲ್ಲ, ಸುಡುತ್ತೆ ಅಂತ ತೋರಿಸ್ಬೇಕಲ್ವಾ? ತೋರಿಸ್ತೀನಿ. ಇನ್ನೊಂದು ಅರ್ಧ ಗಂಟೆಲಿ ಎಲ್ಲ ಶುರು ಆಗುತ್ತೆ. ಎಲ್ಲರೂ ಬಂದಿದ್ದಾರೆ, ಆದ್ರೆ ನನ್ನ ಡ್ರೆಸ್ ಅವ್ರು ಹಿಂಗೆ ಬಂದಿಲ್ವಲ್ಲ. ಇವತ್ತು ಪ್ರತಿ ಗಳಿಗೆನೂ ಶುಭ ಗಳಿಗೆ ನೀತಿ. ನೀನು ಯಾವುದೇ ಡ್ರೆಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣ್ತೀಯ. ದೇವ್ರೇ ಏನ್ ಗೊತ್ತಾ, ಕರ್ಣ ಯಾವ ರೋಡಲ್ಲಿ ಬರ್ತಾನೋ ಆ ರೋಡ್ ಫುಲ್ ಟ್ರಾಫಿಕ್ ಜಾಮ್ ಆಗಿರ್ಬೇಕು. ಟ್ರಾಫಿಕ್ ಜಾಮ್ ಅಲ್ಲಿ ಅವನ್ ಗಾಡಿ ಪಂಕ್ಚರು ಆಗ್ಬೇಕು. ಅಷ್ಟೇ ಅಲ್ಲ, ಗಾಡಿಯಲ್ಲಿ ಪೆಟ್ರೋಲ್ ಸಹ ಖಾಲಿ ಆಗ್ಬೇಕು. ಒಟ್ನಲ್ಲಿ ಅವ್ನು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮುಹೂರ್ತ ಮೀರೋಗಿರ್ಬೇಕು. ಗಣಪ ನಮ್ಮಪ್ಪ ಕಾಪಾಡಪ್ಪ. ತಥಾಸ್ತು ಅನ್ನೋದಕ್ಕೆ ದೇವ್ರು ನಿಮ್ ಕಡೆ ಇಲ್ಲ, ನಮ್ ಕಡೆ ಇದ್ದಾನೆ. ಯಾರಾದ್ರೂ ಬಂದು ನಿಮ್ಮನ್ ಕಾಪಾಡ್ಲಿ ಅಂತ ಗಣಪನ ಹತ್ರ ಚೆನ್ನಾಗಿ ಬೇಡ್ಕೊಳ್ಳಿ. ವಿಡಿಯೋನ ಕರೆಕ್ಟ್ ಆಗಿ ನೋಡಿದಿರ ತಾನೆ? ಇನ್ನೊಂದ್ಸಲ ನೀಟಾಗಿ ನೋಡಿ.